ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರ ರಸ್ತೆ ಬದಿಯಲ್ಲಿ ಕಸದ ರಾಶಿಯಾಗಿ ಬಿದ್ದಿದ್ದು ಸ್ವಚ್ಛತೆ ನಡೆಸದಿರುವ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯ, ಕ್ಷೌರ ಮಾಡಿದ ಕೂದಲುಗಳನ್ನು ರಾಶಿ ರಾಶಿಯಾಗಿ ಹೆದ್ದಾರಿ ಪಕ್ಕ ಎಸೆದಿದ್ದಾರೆ. ಪ್ಲಾಸ್ಟಿಕ್ಗಳನ್ನು ಬಡಗಡಿ ನದಿಗೆ ಹಾಕುತ್ತಿದ್ದಾರೆ. ಹಳದಿಪುರ ಗ್ರಾಮ ಪಂಚಾಯತ್ಗೆ ಸರ್ಕಾರ ಸ್ವಚ್ಛತಾ ವಾಹನ ಸಿಬ್ಬಂದಿ ನೀಡಿದರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಸಾರ್ವಜನಿಕರ ಹಾಗೂ ಅಂಗಡಿಕಾರರ ಕಸ ಸಂಗ್ರಹಣೆ ಮಾಡಲಾಗುತ್ತಿಲ್ಲ. ಹಾಗೆಯೇ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿಲ್ಲಿಸಿ ಇಟ್ಟಿದ್ದಾರೆ ಎಂದು ಹಳದಿಪುರದ ದಾಮೋದರ್ ಎನ್ನುವವರು ಆರೋಪಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರ ಬಳಿ ಹೇಳಿಕೊಂಡಿದ್ದಾರೆ. ಈಗಾಗಲೇ ಹೆದ್ದಾರಿ ಪಕ್ಕ ಕಸ ಕೊಳೆತು ನಾರುತ್ತಿದೆ. ರೋಗ ಹರಡುವ ಎಲ್ಲ ಲಕ್ಷಣ ಅಲ್ಲಿ ಕಾಣುತ್ತಿದೆ. ಕೂಡಲೇ ಕಸ ತೆರವು ಮಾಡಬೇಕು. ಇಲ್ಲವಾದಲ್ಲಿ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಇವರಿಗೆ ಹಳದಿಪುರದ ಪಿಡಿಒ ವಿರುದ್ಧ ದೂರು ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೊಡ್ರಿಗೀಸ್, ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಆಗ್ರಹಿಸಿದ್ದಾರೆ. ಈ ವೇಳೆ ಹಿರಿಯ ನಾಗರಿಕರಾದ ದಾಮೋದರ್, ಚಂದ್ರಕಾಂತ್ ಹಾಗೂ ನಾರಾಯಣ್, ಶ್ರೀಕಾಂತ್ ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.